ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ದೇಶವೇ ಕಾತುರದಿಂದ ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ಅಪಸ್ವರಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವಿಚಾರದಲ್ಲಿ ರಾಜಕೀಯವನ್ನ ಮಾಡಲಾಗ್ತಾ ಇದೆ. ಉದ್ಘಾಟನಾ ಸಮಾರಂಭಕ್ಕೆ ಗೈರಾಗೋದಾಗಿ ಎಡಪಕ್ಷಗಳು ಹೇಳಿಕೆಯನ್ನ ಕೊಟ್ಟಿವೆ. ಬಿಜೆಪಿ ಧರ್ಮದ ವಿಚಾರದಲ್ಲೂ ರಾಜಕೀಯ ಮಾಡ್ತಾ ಇದೆ. ಸಿಪಿಎಂ ರಾಮ ಮಂದಿರ ಟ್ರಸ್ಟ್ ನೀಡಿದಂತಹ ಆಹ್ವಾನವನ್ನ ನಿರಾಕರಿಸಿದ್ದಾರೆ. ಸಿಪಿಐ ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾಗುತ್ತಾ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ ಇದೀಗ ಇನ್ನೂ ಅಧಿಕೃತ ನಿಲುವನ್ನ ಸ್ಪಷ್ಟಪಡಿಸಿಲ್ಲ ಕಾಂಗ್ರೆಸ್ ಪಕ್ಷ. ನೋಡಿ, ಈ ವಿಚಾರದಲ್ಲೂ ಕೂಡ ರಾಜಕೀಯವನ್ನ ಮಾಡಲಾಗ್ತಾ ಇದೆ. ಮುಂದಿನ ತಿಂಗಳ 22ರಂದು ಅಯೋಧ್ಯೆಯಲ್ಲಿ ನಡೆಯಲಿರುವಂತಹ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ, ಮುಂದುವರೆದಿದೆ. ಇದರ ಬೆನ್ನಲ್ಲಿಯೇ ಇದೀಗ ಕಾರ್ಯಕ್ರಮದ ಆಹ್ವಾನವನ್ನ ಸಿಪಿಎಂ ಸಿಪಿಐ ನಾಯಕರು ತಿರಸ್ಕರಿಸುವುದಾಗಿ ಹೇಳಿಕೆಗಳನ್ನ ಕೂಡ ಕೊಡಲಾಗ್ತಾ ಇರುವಂಥದ್ದು. ಇದು ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇರುವಂಥದ್ದು. ದೇಶದ ಎಲ್ಲ ರಾಜಕೀಯ ಪಕ್ಷಗಳಿಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಆಹ್ವಾನವನ್ನು ಕೂಡ ಕೊಡಲಾಗ್ತಾ ಇದೆ. ಅದರಂತೆಯೇ ಸಿಪಿಎಂ ಮತ್ತು ಸಿಪಿಐ ನಾಯಕರಿಗೂ ಕೂಡ ವಿದ್ಯುಕ್ತ ಆಹ್ವಾನವನ್ನು ನೀಡಲಾಗ್ತಾ ಇದೆ. ಆದರೆ ಆಹ್ವಾನವನ್ನು ತಿರಸ್ಕರಿಸಿರುವಂತಹ ಸಿಪಿಎಂ ನಾಯಕರಾದ ಸೀತಾರಾಮ್ ಯೆಚೂರಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಇನ್ನೊಂದಷ್ಟು ಕಾಂಗ್ರೆಸ್ ನಾಯಕರು ಹೇಳಿಕೆಯನ್ನು ಕೊಡೋದು ಬಾಕಿ ಉಳಿದಿದೆ. ನೋಡಿ, ರಾಮ ಮಂದಿರ ಉದ್ಘಾಟನೆಯಲ್ಲೂ ರಾಜಕೀಯವನ್ನ ಮಾಡಲಾಗ್ತಾ ಇದೆ. ಉದ್ಘಾಟನೆಯಲ್ಲಿ ಭಾಗಿಯಾಗದೆ ಇರಲು ದೀದಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯಿಂದ ಹೊರಗೆ ಉಳಿದಿದ್ದಾರೆ ದೀದಿ. ಇನ್ನು ರಾಮ ಮಂದಿರ ಉದ್ಘಾಟನೆಗೆ ಭಾಗಿಯಾಗದೆ ಇರಲು ಸಿಎಂ ಮಮತಾ ಬ್ಯಾನರ್ಜಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆಹ್ವಾನವನ್ನು ಕೂಡ ಕೊಡಲಾಗಿರುವಂಥದ್ದು. ಆದರೆ ಸಿಎಂ ಮಮತಾ ಬ್ಯಾನರ್ಜಿ ನಾನು ಭಾಗಿಯಾಗೋದಿಲ್ಲ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ವಿಚಾರದಲ್ಲೂ ಕೂಡ ರಾಜಕೀಯವನ್ನ ಮಾಡಲಾಗ್ತಾ ಇರುವಂಥದ್ದು. ರಾಮ ಮಂದಿರ ಉದ್ಘಾಟನೆಯಲ್ಲೂ ಕೂಡ ರಾಜಕೀಯವನ್ನ ಮಾಡಲಾಗ್ತಾ ಇದೆ. ಕೋಟ್ಯಾನು ಕೋಟಿ ಭಕ್ತರು ಕಾಯ್ತಾ ಇದ್ದಾರೆ ಆ ಒಂದು ಕ್ಷಣಕ್ಕೋಸ್ಕರ. ಜನವರಿ 22 ಯಾವಾಗ ಬರುತ್ತೆ, ಇನ್ನು ಪ್ರತಿಷ್ಠಾಪನೆ ಯಾವಾಗ ಆಗತ್ತೆ ಅನ್ನುವಂತಹ ಆ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಬಹಳ ವರ್ಷಗಳಿಂದ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ರಾಮ ಮಂದಿರ ಉದ್ಘಾಟನೆ ವಿಚಾರದಲ್ಲೂ ಕೂಡ ಇದೀಗ ರಾಜಕೀಯವನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಈ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಡಲಾಗ್ತಾ ಇರುವಂಥದ್ದು.